ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಗಾಂಧಿನಗರದ ಸೀಕ್ರೆಟ್ ರೂಮ್ನಲ್ಲಿ ನಕಲಿ ಸಿಗರೇಟ್ ದಂಧೆ, ಸಿನಿಮಾ ಮಂದಿಯೇ ಟಾರ್ಗೆಟ್, ಉಪ್ಪಾರಪೇಟೆ ಪೊಲೀಸರ ಭರ್ಜರಿ ಬೇಟೆ. ರಾಜ್ಯದಲ್ಲಿ ಅಂತರ್ಜಲ ಮಟ್ಟ ಸುಧಾರಣೆ, ಮರುಪೂರ್ಣ ಪ್ರಮಾಣದಲ್ಲಿ ಭಾರೀ ಏರಿಕೆ, ಬಳಕೆ ಇಳಿಕೆ, ಸಚಿವ ಎನ್ಎಸ್ ಬೋಸರಾಜು ಹೇಳಿಕೆ. ಬಾಣಾವರ ಜಾತ್ರೆಯಲ್ಲಿ ಶಾಸಕ ಶಿವಲಿಂಗೇಗೌಡರ ಸಂಭ್ರಮ, ಶಾಸಕರ ಮಣೆವು ಕುಣಿತಕ್ಕೆ ಫ್ಯಾನ್ಸ್ ಫಿದಾ, ಹೆಜ್ಜೆ ಹಾಕುತ್ತಾ ಗಮನ ಸೆಳೆದ ಶಾಸಕರು. ಗಾಂಧಿನಗರದ ನಟರು, ನಿರ್ಮಾಪಕರು, ನಿರ್ದೇಶಕರು ನೋಡಲೇಬೇಕಾದ ಸ್ಟೋರಿ ಇದು. ಗಾಂಧಿನಗರದಲ್ಲಿ ಸಿಗುವ ಸಿಗರೇಟ್ ಸೇತಿದ್ರೆ ಹುಷಾರ್, ಫಾರಿನ್ ಸಿಗರೇಟ್ ಅಂತ ಸೇತಿದ್ರೆ ನಿಮ್ಮ ಆರೋಗ್ಯ ಕೆಡೋದು ಗ್ಯಾರಂಟಿ. ಗಾಂಧಿನಗರದ ಜಿನ್ನಾಗರಮ್ಮ ದೇವಿ ದೇವಸ್ಥಾನದ ಮೇಲೆಯೇ ನಡೆಯುತ್ತಿತ್ತು ಅಕ್ರಮ. ಗಾಂಧಿನಗರದಲ್ಲಿ ತಯಾರಾಗುತ್ತಿತ್ತು ನಕಲಿ ಫಾರಿನ್ ಸಿಗರೇಟ್. ಉಪ್ಪಾರಪೇಟೆ ಪೊಲೀಸರಿಂದ ಲಕ್ಷಾಂತರ ರೂಪಾಯಿ ಬೆಲೆಯ ನಕಲಿ ಸಿಗರೇಟ್ ಪತ್ತೆಯಾಗಿದೆ. ಲಕ್ಷ ಕೊಟ್ಟು ನಕಲಿ ಸಿಗರೇಟ್ ಖರೀದಿ ಮಾಡುತ್ತಿದ್ದ ಸಿನಿಮಾ ಮಂದಿ ತಯಾರು ಮಾಡೋ ಗೋಡೌನ್ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ಕನಕನ ಕಿಂಡಿಯನ್ನು ಮೀರಿಸುವ ರೀತಿ ಇದೆ ನಕಲಿ ಸಿಗರೇಟ್ ತಯಾರು ಮಾಡುವ ಸೀಕ್ರೆಟ್ ರೂಮ್. ಬ್ರಾಂಡೆಡ್ ಫಾರಿನ್ ಕಂಪನಿಯ ಲೇಬಲ್ ಅಂಟಿಸಿ ನಕಲಿ ಸಿಗರೇಟ್ ಮಾರಾಟ ಮಾಡಲಾಗಿದೆ. ಸುಮಾರು 30 ರಿಂದ 40 ಲಕ್ಷ ಬೆಲೆ ಬಾಳುವ ಸಿಗರೇಟ್ಗಳು ಸೀಸ್ ಆಗಿದ್ದಾವೆ. ಉಪ್ಪಾರಪೇಟೆ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಉತ್ತಮ ಮಳೆ ಹಾಗೂ ಜನಜಾಗೃತಿ ಅಭಿಯಾನದ ಪರಿಣಾಮವಾಗಿ ಅಂತರ್ಜಲ ಬಳಕೆಯಲ್ಲಿ ಗಣನೀಯವಾದ ಇಳಿಕೆ ಕಂಡು ಬಂದಿದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು. ಇಂದು ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ 2025ನೇ ಸಾಲಿನ ಅಂತರ್ಜಲ ಮೌಲ್ಯಮಾಪನ ವರದಿ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಕಳೆದ ಸಾಲಿನಲ್ಲಿ ಆದಂತಹ ಉತ್ತಮ ಮಳೆ ಹಾಗೂ ಸರ್ಕಾರದ ಭದ್ರ ಜಲ ಸಂರಕ್ಷಣಾ ನೀತಿಗಳ ಯಶಸ್ಸಿನ ಫಲವಾಗಿ ಕರ್ನಾಟಕವು ಅಂತರ್ಜಲ ಸೂಚ್ಯಂಕಗಳಲ್ಲಿ ಗಮನಾರ್ಹ ಸುಧಾರಣೆಯನ್ನು ದಾಖಲಿಸಿದೆ. ದತ್ತಾಂಶಗಳ ಪ್ರಕಾರ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಅಂತರ್ಜಲ ಬಳಕೆಯು ಗಣನೀಯವಾಗಿ ಇಳಿಕೆಯಾಗಿದ್ದು, ವಾರ್ಷಿಕವಾಗಿ ಅಂತರ್ಜಲ ಮರುಪೂರ್ಣ ಸಾಮರ್ಥ್ಯದಲ್ಲಿ ಭಾರೀ ಏರಿಕೆಯಾಗಿದೆ. ಅಂತರ್ಜಲದ ಜವಾಬ್ದಾರಿಯುತ ಬಳಕೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಕರ್ನಾಟಕ ಸರ್ಕಾರ ಇಲಾಖೆಯು ನಿರಂತರವಾಗಿ ನಡೆಸುತ್ತಿರುವ ವ್ಯಾಪಕ ಪ್ರಯತ್ನಗಳು ಈ ಸಾಧನೆಗೆ ಪ್ರಮುಖ ಕಾರಣವಾಗಿದೆ. ಇದರಿಂದಾಗಿ ಸುಸ್ಥಿರ ಬಳಕೆ ಹಾಗೂ ನೈಸರ್ಗಿಕ ಅಂತರ್ಜಲ ಮೂಲಗಳ ಮೇಲಿನ ಒತ್ತಡ ಕಡಿಮೆಯಾಗಿರುವುದನ್ನು ದೃಢವಾಗುತ್ತದೆ. ಈ ಸಕಾರಾತ್ಮಕ ಬೆಳವಣಿಗೆಗೆ ಕಳೆದ ಸಾಲಿನಲ್ಲಿ ಆದಂತಹ ಉತ್ತಮ ಮಳೆ ಹಾಗೂ ಸರ್ಕಾರದ ದೂರದೃಷ್ಟಿಯ ಯೋಜನೆಗಳು ಪ್ರಮುಖ ಕಾರಣವಾಗಿದೆ. ಅಂತರ್ಜಲ ಬಳಕೆಯಲ್ಲಿ ಗಣನೀಯ ಇಳಿಕೆ ಮತ್ತು ನಮ್ಮ ವಾರ್ಷಿಕ ಮರುಪೂರಣ ಪ್ರಮಾಣದಲ್ಲಿನ ಭಾರೀ ಏರಿಕೆಯು ಜಲ ಸುಸ್ಥಿರತೆಯ ಕಡೆಗಿನ ನಮ್ಮ ಸರ್ಕಾರದ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ, ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳಾದ ಬಿಕೆ ಪವಿತ್ರ, ಕೇಂದ್ರ ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅರಸೀಕೆರೆ ತಾಲೂಕಿನ ಬಾಣಾವರದ ಸುಪ್ರಸಿದ್ಧ ಕೋಟೆ ಆಂಜನೇಯ ಸ್ವಾಮಿಯ ಅದ್ದೂರಿ ಜಾತ್ರಾ ಮಹೋತ್ಸವ ನಡೆಯಿತು. ಈ ಉತ್ಸವದಲ್ಲಿ ಪಾಲ್ಗೊಂಡ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರೂ ಆದ ಸ್ಥಳೀಯ ಶಾಸಕ ಕೆಎಂ ಶಿವಲಿಂಗೇಗೌಡ ಭಾಗಿಯಾಗಿದ್ದರು. ವಿಶೇಷ ಎಂದರೆ ಈ ಜಾತ್ರಾ ಮಹೋತ್ಸವದೊಂದು ಒಂದು ರೀತಿಯ ಸಂಪ್ರದಾಯವಾಗಿ ಆಚರಣೆಗೊಂಡು ಬಂದಿರುವ ಮಣೆವು ಆಚರಣೆಯಲ್ಲಿ ಸ್ವತಃ ಶಾಸಕರು ಭಾಗಿಯಾಗಿ ನೆರೆದಿದ್ದವರ ಗಮನ ಸೆಳೆದರು. ಮಣೆವು ಕರ್ನಾಟಕದ, ವಿಶೇಷವಾಗಿ ಚಿತ್ರದುರ್ಗ ಮತ್ತು ಶಿರಾ ಭಾಗದ ಕಾಡುಗೊಲ್ಲರ ಸಾಂಪ್ರದಾಯಿಕ ಮತ್ತು ಧಾರ್ಮಿಕ ಆಚರಣೆಯಾಗಿದೆ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಕಂಬಳಿ ಹೊದ್ದು ಕೈಯಲ್ಲಿ ಬಿದಿರಿನ ಕೋಲು ಹಿಡಿದು ಹಾಡುಗಳನ್ನು ಹಾಡುತ್ತಾ ಸಂಭ್ರಮದಿಂದ ಹೆಜ್ಜೆ ಹಾಕುವ ಜಾನಪದ ಕಲೆ ಇದಾಗಿದೆ. ಈ ಆಚರಣೆಯು ಹೆಚ್ಚಾಗಿ ಕಾಡುಗೊಲ್ಲರ ಸಮುದಾಯದ ದೇವತಾ ಆರಾಧನೆಯೊಂದಿಗೆ ಸಂಬಂಧ ಹೊಂದಿದೆ. ಮಣೆವು ಕುಣಿತದಲ್ಲಿ ಭಾಗವಹಿಸುವವರು ಹೆಗಲ ಮೇಲೆ ಕರಿಯ ಕಂಬಳಿ ಹಾಕಿ ತಲೆಗೆ ಟವೆಲ್ ಸುತ್ತಿ ಕೈಯಲ್ಲಿ ಬಿದಿರಿನ ಕೋಲು ಹಿಡಿದಿರುತ್ತಾರೆ. ಬಿಳಿ ವಸ್ತ್ರ ಅಥವಾ ಕರಿ ಕಂಬಳಿಯ ಮೇಲೆ ಹಲಸಿನ ಹಣ್ಣಿಗೆ ಜೇನುತುಪ್ಪ ಬೆರೆಸಿ ಇಬ್ಬರು ಇದ್ದರೆ 3 ಹಣ್ಣಿನ ಗುಡ್ಡೆ ಹಾಕಲಾಗುತ್ತದೆ. 4 ಇದ್ದರೆ 6 ಇಲ್ಲವೇ 9 ಹಣ್ಣಿನ ಗುಡ್ಡೆ ಹಾಕಲಾಗುತ್ತಿದೆ. ಇದನ್ನು ತೆಗೆದುಕೊಳ್ಳಲು ಸುತ್ತಲೂ ಕುಣಿದು ಅಂತಿಮವಾಗಿ ಹಣ್ಣಿನ ಗುಡ್ಡೆಗೆ ಕೈ ಹಾಕಿ ಪಡೆದು ತಿನ್ನಲಾಗುತ್ತದೆ. ಆದರೆ ಶಾಸಕರು ಮತ್ತು ಇತರರು ಕೇವಲ ಬಿಳಿ ಟವೆಲ್ ಅನ್ನು ಕೈಯಲ್ಲಿ ಹಿಡಿದು ಕರಿಕಂಬಳಿ ಮೇಲೆ ಹಾಕಿದ್ದ ಹಲಸಿನ ಹಣ್ಣಿನ ಗುಡ್ಡೆಯ ಸುತ್ತಲೂ ತಾಲಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವ ಮೂಲಕ ತಾವು ಸಂಭ್ರಮಿಸಿದರು. ನೆರೆದಿದ್ದವರನ್ನು ಸಂತಸಗೊಳಿಸಿದರು. ಚನ್ನರಾಯಪಟ್ಟಣದ ಹಳೆ ಬಸ್ ನಿಲ್ದಾಣದ ಪುರಸಭೆ ಕಚೇರಿಯ ಮುಂಭಾಗದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಅವರ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಇದೇ ಸಂದರ್ಭದಲ್ಲಿ ಮಾತನಾಡಿ ನಮ್ಮ ಚನ್ನರಾಯಪಟ್ಟಣ ಹಸಿರು ಎಂಬ ಕಾರ್ಯಕ್ರಮದ ಯೋಜನೆಯಡಿಯಲ್ಲಿ ಪಟ್ಟಣದ ವಿವಿಧ ಬಡಾವಣೆಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಉತ್ತಮವಾದ ಕೆಲಸವಾಗಿದೆ. ಅದರಂತೆ 8 ಅಡಿ ಎತ್ತರದ ಗಿಡಗಳನ್ನು ಖರೀದಿಸಿ ಅಗತ್ಯವಿರುವ ಸ್ಥಳಗಳಲ್ಲಿ ನೆಡುವುದು ಉತ್ತಮ. ಏಕೆಂದರೆ 1 ಅಡಿ ಅಥವಾ ಅದಕ್ಕಿಂತ ಕಡಿಮೆ ಇರುವ ಗಿಡ ನೆಟ್ಟರೆ ಅದು ಬೆಳೆಯಲು ಬಹಳ ವರ್ಷ ಬೇಕಾಗುತ್ತದೆ. ಆದ ಕಾರಣ ಉತ್ತಮವಾದ ಗಿಡಗಳನ್ನು ತಂದು ನೆಡುವುದು ಸೂಕ್ತವಾಗಿದೆ. ಜೊತೆಗೆ ಈಗಿನ ಬಿಸಿಲಿನ ತಾಪಮಾನ ದಿನೇ ದಿನೇ ಹೆಚ್ಚುತ್ತಿದ್ದು ಈ ತಾಪಕ್ಕೆ ಜನರು ತತ್ತರಿಸಿದ್ದಾರೆ. ಗಿಡಮರಗಳ ನಾಶದಿಂದ ಕಾಲಕಾಲಕ್ಕೆ ಸರಿಯಾದ ಪ್ರಮಾಣದಲ್ಲಿ ಮಳೆಯಾಗುತ್ತಿಲ್ಲ. ಹವಾಗುಣದ ವ್ಯತ್ಯಾಸಕ್ಕೆ ಮೂಲ ಉದ್ದೇಶ ವಾಹನಗಳ ಹೆಚ್ಚಳದಿಂದ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ದಿನೇ ದಿನೇ ಹೆಚ್ಚಾಗುತ್ತಿದೆ. ಆ ಸಲುವಾಗಿ ಅತಿ ಹೆಚ್ಚು ಹೊಂಗೆ ಗಿಡಗಳನ್ನು ಬೆಳೆದರೆ ಇದರಿಂದ ಉತ್ತಮವಾದ ಗಾಳಿಯನ್ನು ಪಡೆಯಲು ಸಹಕಾರಿಯಾಗುತ್ತದೆ. ಆ ನಿಟ್ಟಿನಲ್ಲಿ ಅತಿ ಹೆಚ್ಚು ಹೊಂಗೆ ಗಿಡ ಮರಗಳನ್ನು ಬೆಳೆಸುವುದು ಉತ್ತಮವಾಗಿದೆ ಎಂದರು. ಪುರಸಭೆಯ ಮುಂಭಾಗದಲ್ಲಿ ಹೊಂಗೆ ಸಸಿಯನ್ನು ನೆಡುವುದರ ಮೂಲಕ ಚಾಲನೆಯನ್ನು ನೀಡಿದ್ದೇವೆ. ಮಾನ್ಯ ಮುಖ್ಯಾಧಿಕಾರಿಗಳಿಗೆ ನಿರ್ವಹಣೆ ಮಾಡಿದೆ. ಏಕೆಂದರೆ ಆ ನೆಡಬೇಕಾದ್ರೇ 8ರಿಂದ 12 ಅಡಿ ಬರ್ತಕ್ಕಂಥ ಗಿಡಗಳನ್ನು ನರ್ಸರಿ ಮಾಡಿದ್ದಾರೆ. ಅಂಥವ್ರು ಒಂದು 500 ಗಿಡಗಳನ್ನು ತಂದು ಎಲ್ಲಿ ಸ್ಥಳಾವಕಾಶ ಏನಿದೆ ಅಂಥ ಕಡೆ ನೆಡುವುದ್ರ ಮೂಲಕ ಒಂದು ಅವಕಾಶವನ್ನು ಮಾಡಿದರೆ 7-8 ವರ್ಷದ್ದು ಬೆಳವಣಿಗೆ ನಮಗೆ ಏಕಕಾಲದಲ್ಲಿ ಒಂದು ವರ್ಷದಲ್ಲೇ ಅನುಕೂಲವಾಗುವಂಥ ಅವಕಾಶ ಆಗುತ್ತೆ. ಮುಂದಿನ ದಿನಗಳಲ್ಲಿ ಒಂದು ಯೋಜನೆಯನ್ನು ರೂಪಿಸಿ ಮಾನ್ಯ DC ಅವರಿಂದನೂ ಕೂಡ ಅನುಮತಿಯನ್ನು ಪಡೆದು ಅದನ್ನು ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಯತೀಶ್, ಪರಿಸರ ಅಭಿಯಂತರ ಕಾವ್ಯ, ಎಂಜಿನಿಯರ್ ಬಸವರಾಜು, ಪುರಸಭೆ ನೌಕರರಾದ ಲಿಂಗರಾಜು, ಯೋಜನಾಧಿಕಾರಿ ಶಾರದಮ್ಮ ಇನ್ನು ಮುಂತಾದವರು ಹಾಜರಿದ್ದರು. ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಆಚರಣೆಯ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಅಂಬೇಡ್ಕರ್ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುವ ಕುರಿತು ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿಯನ್ನು ತಾಲೂಕು ಕಚೇರಿಯಲ್ಲಿ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದರು. ತಾಲೂಕು ಕಚೇರಿಯಿಂದ ಭವ್ಯ ಮೆರವಣಿಗೆ ನಡೆಸುವ ಕುರಿತು ಸಹ ಚರ್ಚೆ ನಡೆದಿದೆ. ಕಾರ್ಯಕ್ರಮದ ಯಶಸ್ವಿಗೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಸಂಪೂರ್ಣ ಸಹಕಾರ ದೊರೆಯಲಿದೆ. ಸಮಾಜದ ಒಬ್ಬ ಸದಸ್ಯನಾಗಿ ಎಲ್ಲರೊಂದಿಗೆ ನಿಂತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಅವರು ಭರವಸೆ ನೀಡಿದರು. ಅಂಬೇಡ್ಕರ್ ಜಯಂತಿ ಆಚರಣೆಗೆ ಇಲಾಖೆಯಿಂದ ರು. 25,000 ಅನುದಾನ ನಿಗದಿಯಾಗಿದ್ದು, ಚುನಾವಣಾ ನೀತಿ ಸಂಹಿತೆಯ ಅಡೆತಡೆಗಳಿಲ್ಲದಿದ್ದರೆ ಇನ್ನಷ್ಟು ಸಂಪನ್ಮೂಲಗಳನ್ನು ಒಗ್ಗೂಡಿಸಿ ಹೆಚ್ಚಿನ ಮಟ್ಟದಲ್ಲಿ ಆಚರಿಸುವ ಉದ್ದೇಶ ವ್ಯಕ್ತಪಡಿಸಿದರು. ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜಗಳು ನಿಂತಿರ್ತಕ್ಕಂಥ ನಿರ್ದೇಶನಗಳು ನಮ್ಮ ಕಣ್ಣಿಗೆ ಇಲ್ಲಿ ಬಸವೇಶ್ವರ ಜಯಂತಿಗೂ ಎಲ್ಲ ಸಮಾಜ ಆಗುತ್ತೆ, ಕೆಂಪೇಗೌಡ ಜಯಂತಿಗೂ ಎಲ್ಲ ಸಮಾಜ ಆಗುತ್ತೆ, ಕನಕ ಜಯಂತಿಗೂ ಎಲ್ಲ ಸಮಾಜ ಆಗುತ್ತೆ. ಸಣ್ಣ ಸಣ್ಣ ಸಮಾಜಗಳ ಕಾರ್ಯಕ್ರಮಗಳಿಗೂ ಸಹ ಇದು ವಿಶೇಷ. ನಮ್ಮ ರೇಪಣ್ಣ ಹೇಳಿದಂಗೆ ಶಾಂತಿ ಸೌಹಾರ್ದತೆಯಿಂದ ಇರ್ತಕ್ಕಂತಹ ಒಂದು ಸಣ್ಣ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಸತೀಶ್, ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ, ಬಿಇಒ ಭಾಗ್ಯಮ್ಮ, ರೇವಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಾರ್ವಜನಿಕರ ಅನುಕೂಲಕ್ಕಾಗಿ 99 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ ನಿರ್ಮಾಣ ಕಾರ್ಯಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣ ಚಾಲನೆ ನೀಡಿದರು. ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಸ್ವಚ್ಛ ಭಾರತ್ ಯೋಜನೆಯಡಿಯಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ಮತ್ತು ಗೂರಮಾರನಹಳ್ಳಿ 99 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಾರ್ವಜನಿಕ ಅನುಕೂಲವಾಗುವ ನಿಟ್ಟಿನಲ್ಲಿ ಸುಲಭ ಶೌಚಾಲಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸಾರ್ವಜನಿಕರಿಗೆ ಶೌಚಾಲಯಕ್ಕೆ ಯಾವುದೇ ರೀತಿಯ ತೊಂದರೆಯಾಗಬಾರದೆಂದು ಉದ್ದೇಶವನ್ನಿಟ್ಟುಕೊಂಡು ಪಟ್ಟಣದ ಹೊರವಲಯದಲ್ಲಿರುವ ತಾಲೂಕು ಕ್ರೀಡಾಂಗಣದಲ್ಲಿ ಯಾವುದೇ ಸಭೆ ಸಮಾರಂಭಗಳು ನಡೆದರೂ ಹಾಗೂ ಕ್ರೀಡಾ ಚಟುವಟಿಕೆಗಳು ನಡೆದರೂ ಸಾರ್ವಜನಿಕರಿಗೆ ಯಾವುದೇ ಶೌಚಾಲಯದ ವ್ಯವಸ್ಥೆಯೂ ಇರಲಿಲ್ಲ. ಬಯಲು ಪ್ರದೇಶದಲ್ಲಿ ಶೌಚಾಲಯಕ್ಕೆ ತೆರಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹಾಗೂ ಕ್ರೀಡಾ ಚಟುವಟಿಕೆಗೆ ಆಗಮಿಸಿದಂತಹ ಶಾಲಾ ಮಕ್ಕಳಿಗೂ ಕೂಡ ಬಹಳಷ್ಟು ತೊಂದರೆಯುಂಟಾಗಿತ್ತು. ಈ ಉದ್ದೇಶವನ್ನಿಟ್ಟುಕೊಂಡು ಇಂದು ಉತ್ತಮವಾದ ಹೈಟೆಕ್ ಶೌಚಾಲಯವನ್ನು ನಿರ್ಮಾಣ ಕಾರ್ಯ ಕೈಗೊಂಡಿದೆ. ಇಂದು ಉದ್ಘಾಟನೆಯೂ ಕೂಡ ನೆರವೇರಿಸಲಾಗಿದೆ. ಇದರ ನಿರ್ವಹಣೆಯನ್ನು ಪುರಸಭೆಯವರು ನಿರ್ವಹಣಾ ಕಾರ್ಯವನ್ನು ಮಾಡಲಿದ್ದು, ತಾಲೂಕು ಕ್ರೀಡಾಂಗಣದ ಸಿಬ್ಬಂದಿಗಳು ಇದರ ಬಗ್ಗೆ ಗಮನವನ್ನು ಕೂಡ ಹರಿಸುವಲ್ಲಿ ಮುಂದಾಗಬೇಕೆಂದು ಹೇಳಿದರು. ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಶೌಚಾಲಯವನ್ನು ನಿರ್ಮಾಣ ಮತ್ತು ಗೂರ್ಮಾರಹಳ್ಳಿ ಶೌಚಾಲಯದ ನಿರ್ಮಾಣ ಒಟ್ಟು ಒಂದು ಯೂನಿಟ್ಗೆ 33 ಲಕ್ಷ, ಇನ್ನೊಂದು ಯೂನಿಟ್ಗೆ 33 ಲಕ್ಷ ಸ್ವಚ್ಛ ಭಾರತ್ ಒಂದು ಯೋಜನೆ ಅಡಿನಲ್ಲಿ ಇವತ್ತು ಇದಕ್ಕೆ ತುಂಬ ಅತ್ಯಗತ್ಯವಾಗಿ ಬೇಕಾಗಿದೆ. ಏಕೆಂದರೆ ಕಾರಣ ಏನಪ್ಪ ಅಂದರೆ ಬೆಳಗ್ಗೆ ಇಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಮತ್ತು ಬೇರೆ ಬೇರೆ ಅದೇ ರೀತಿ ಬೆಳಗ್ಗೆ ಅದರ ವಾಯುವಿಹಾರ ಮಾಡ್ತಕ್ಕಂಥ ಎಲ್ಲರೂ ಕೂಡ ಉಪಯೋಗ ಆಗ್ತಕ್ಕಂಥ ತುಂಬ ಅತ್ಯವಶ್ಯಕತೆ ಆಗಿತ್ತು. ಸುಸಜ್ಜಿತವಾದ ರೀತಿಯಲ್ಲಿ ಇವತ್ತು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳು ಎತ್ತಿದ್ದಾರೆ. ಎಲ್ಲ ಕೂಡ ಆ ಹೆಣ್ಣು ಮಕ್ಕಳಿಗಂತೂ ತುಂಬನೇ ಸಮಸ್ಯೆ ಆಗ್ತಿದೆ. ಸ್ಟೂಡೆಂಟ್ಸ್ಗೆ, ಅಡಲ್ಟ್ಸ್ಗೆ ಎಲ್ಲರಿಗೂ ಕೂಡ ತೊಂದರೆ ಆಗ್ತಿದೆ. ಆ ನಿಟ್ಟಿನಲ್ಲಿ ಇದು ಉಪಯೋಗ ಆಗಲಿ. ಇದು
ಈ ಸಂದರ್ಭದಲ್ಲಿ ಪುರಸಭೆಯ ಅನುದಾನದಡಿಯಲ್ಲಿ ಹೊಸ ಟ್ರ್ಯಾಕ್ಟರ್ ಅನ್ನು ಕೂಡ ಉದ್ಘಾಟಿಸಲಾಯಿತು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಮೋಹನ್ ಕುಮಾರ್, ಪುರಸಭಾ ಮುಖ್ಯಾಧಿಕಾರಿ ಯತೀಶ್, ಪುರಸಭೆ ಅಭಿಯಂತರ ಕಾವ್ಯ, ಎಂಜಿನಿಯರ್ ಬಸವರಾಜ್ ಇನ್ನು ಮುಂತಾದವರು ಹಾಜರಿದ್ದರು. ಕರಟು ಕೋವಿಲ್ ಅರಣ್ಯ ಪ್ರದೇಶದ ಸಮೀಪ ವಾಸವಿರುವ ಗ್ರಾಮಸ್ಥರಿಗೆ ನೀರಿನ ಅಭಾವ ಉಂಟಾಗಿದೆ. ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗ್ರಾಮಸ್ಥರಿಂದ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮನವಿ ಸಲ್ಲಿಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಪ್ರದೇಶಕ್ಕೆ ಸೇರಿದ ಕರಟುಕೋವಿಲ್ ಭಾಗದ ಪಶ್ಚಿಮದ ಕಡೆ ಅರಣ್ಯ ಸಮೀಪದಲ್ಲಿ ವಾಸವಾಗಿರುವ ಗ್ರಾಮದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮನೆಗಳಿದ್ದು, ಗ್ರಾಮದಲ್ಲಿ ದನಕರುಗಳು ಇದ್ದು ಜಾನುವಾರುಗಳಿಗೂ ಹಾಗೂ ಗ್ರಾಮದ ಜನರಿಗೂ ಕುಡಿಯುವುದಕ್ಕೆ ನೀರಿನ ಸಮಸ್ಯೆ ಉಂಟಾಗಿರುತ್ತದೆ. ಆದ್ದರಿಂದ ನಮಗೆ 2 ದಿನಗಳಿಗೊಮ್ಮೆ 1 ಟ್ಯಾಂಕರ್ ನೀರನ್ನು ನಮಗೆ ಸರಬರಾಜು ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಹಾಗೂ ಶಾಲೆಯ ಮಕ್ಕಳು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಚಾಮರಾಜನಗರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಇದುವರೆಗೂ ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಮನವಿ ಸಲ್ಲಿಸಿದರೂ ನೀರಿನ ಸಮಸ್ಯೆ ಬಗೆಹರಿಸಿಕೊಟ್ಟಿಲ್ಲ. ಆದ್ದರಿಂದ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಆಗಮಿಸಿ ಪರಿಶೀಲಿಸಿ ನಮ್ಮ ಗ್ರಾಮವಾದ ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕರಟುಕೋವಿಲ್ ಗ್ರಾಮ ಅರಣ್ಯ ಪ್ರದೇಶದ ಸಮೀಪದಲ್ಲಿರುವುದರಿಂದ ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸಬೇಕೆಂದು ಒತ್ತಾಯಿಸಿದ್ದಾರೆ. 2 ವರ್ಷದಿಂದ ನೀರು ಬರ್ತಾ ಇಲ್ಲ. ಅದಕ್ಕೆ ನಾವು ಪಂಚಾಯತಿಗೆ ಹೋಗಿ ಕೇಳೋದಕ್ಕೆ ನಮಗೆ 2 ತಿಂಗಳಿಂದ ನೀರು ಬಿಡ್ತಾ ಇದ್ದಾರೆ. ಮತ್ತು 1 2 ದಿನಕ್ಕೊಂದ್ಸಲಿ ಮಾಡಿದ್ರು, ಮತ್ತು 4 ದಿನಕ್ಕೊಂದ್ಸಲಿ ಮಾಡಿದ್ರು. ಇವಾಗ 1 ವಾರ ಆದ್ರೂ ನೀರು ತಗೊಂಡು ಬಂದು ಬಿಡ್ತಾ ಇಲ್ಲ. ಫೋನ್ ಮಾಡಿ ಕೇಳಿದ್ದಕ್ಕೆ ನಾವು ಯಾಕೆ ಸರಿ ಇವತ್ತು ಹಬ್ಬ ಇದೆ, 4 ತಗೊಂಡು ಬಂದು ಬಿಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ನಿನ್ನೆ ಸಾಯಂಕಾಲ ನಾವು ವಿಡಿಯೋಗೆ ಫೋನ್ ಮಾಡಿದ್ದಕ್ಕೆ ಸರಿ ಹೇಳ್ತೀನಿ ಅಂತ ಹೇಳಿದ್ರು. ಸರಿ ಇವತ್ತು ತಗೊಂಡು ಬಂದು ನೀರು ಬಿಟ್ಬಿಟ್ಟು ವಾಟರ್ ಮ್ಯಾನ್ ಮತ್ತು ಟ್ರ್ಯಾಕ್ಟರು ನೀವು ಯಾಕೆ ವಿಡಿಯೋಗೆ ಫೋನ್ ಗುಬ್ಬಿ ತಾಲೂಕಿನ ಬಣ್ಣನಹಳ್ಳಿ ಗ್ರಾಮದ ಶ್ರೀ ಕಾಲಘಟ್ಟಮ್ಮ ದೇವಿಯ ಆರತಿ ಅಗ್ನಿಕೊಂಡ ಮಹೋತ್ಸವ ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಜಾತ್ರೆಯ ಪ್ರಯುಕ್ತ ಶ್ರೀ ಕಾಳಘಟ್ಟಮ್ಮ ದೇವಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಯಿತು. ಮುಂಜಾನೆ ಆರಂಭವಾದ ಆರತಿ ಅಗ್ನಿಕೊಂಡ ಮಹೋತ್ಸವಕ್ಕೆ ಶ್ರೀ ಕಾಳಘಟ್ಟಮ್ಮ ದೇವಿಯ ವೈಭವದ ಉತ್ಸವದೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಸೋಮನ ಕುಣಿತ, ಅರೆವಾದ್ಯ ಹಾಗೂ ಬಾಣ ಬಿರುಸುಗಳೊಂದಿಗೆ ಅದ್ದೂರಿಯಾಗಿ ಉತ್ಸವವು ನಡೆಯಿತು. ಬೆಳಗ್ಗೆ 7 ಗಂಟೆಗೆ ಶ್ರೀ ಕಾಳಘಟ್ಟಮ್ಮ ದೇವಿ ಆರತಿ ಅಗ್ನಿಕೊಂಡ ಪ್ರವೇಶ ಮಾಡಿತ್ತು. ಹರಕೆ ಹೊತ್ತ ಭಕ್ತರು ಹಾಗೂ ಬಾಯಿ ಬೀಗ ಹಾಕಿಸಿಕೊಂಡು ಅಮ್ಮನವರ ಅಗ್ನಿಕೊಂಡ ತುಳಿದು ಹರಕೆ ತೀರಿಸಿದರು. ಜಾತ್ರೆಯ ಪ್ರಯುಕ್ತ ಇಡೀ ಬಣ್ಣನಹಳ್ಳಿ ಗ್ರಾಮವೇ ಹಸಿರು ತೋರಣಗಳು ಹಾಗೂ ದೇವರ ಪ್ಲೇಸ್ಗಳು ರಾರಾಜಿಸುತ್ತಿದ್ದವು. ಇನ್ನೊಂದು ಕಡೆ ಪ್ರತಿ ಮನೆಯ ಮುಂದೆಯೂ ಸಹ ಬಾಳೆಕಂದು ಕಟ್ಟಿ ಶ್ರೀ ಕಾಳಘಟ್ಟಮ್ಮ ದೇವರನ್ನು ಬರಮಾಡಿಕೊಂಡರು. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ದೇವರ ದರ್ಶನ ಪಡೆದರು. ಭಕ್ತಾದಿಗಳಿಗೆ ಮಹಾ ದಾಸೋಹವನ್ನು ಹಮ್ಮಿಕೊಳ್ಳಲಾಯಿತು. ಸಂಜೆ ಅಮ್ಮನವರ ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೆಯಲಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಚೇಳೂರು ಪೊಲೀಸರು ಸೂಕ್ತ ಬಂದೋಬಸ್ತ್ ವಹಿಸಿದರು. ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚುತ್ತಿದ್ದು, ವನ್ಯಜೀವಿಗಳ ಸಂತಾನ ಶಕ್ತಿಹರಣ ಅಥವಾ ಚೊಚ್ಚುಮದ್ದು ನೀಡುವ ಬಗ್ಗೆ ಚಿಂತನೆ ಮಾಡುವ ಅಗತ್ಯವಿದೆ. ಈ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆಯೂ ನಡೆಯಬೇಕೆಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ತಮ್ಮನ್ನು ಭೇಟಿ ಮಾಡಿದ್ದ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೆಲವು ಆಯ್ದ ವನ್ಯಜೀವಿಗಳ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳವಾಗುತ್ತಿವೆ. ಇವುಗಳ ಸಂಖ್ಯೆಗೆ ಕಡಿವಾಣ ಹಾಕುವ ಅಗತ್ಯವೂ ಕಂಡುಬರುತ್ತಿದೆ. ವನ್ಯಜೀವಿಗಳ ಸಂರಕ್ಷಣೆಯಾಗಬೇಕು. ಅಮೂಲ್ಯವಾದ ಜೀವಹಾನಿಯೂ ತಪ್ಪಬೇಕು. ಮಾನವರ ಜೀವ ಉಳಿಸುವ ಕೆಲಸವೂ ಆಗಬೇಕಿದೆ. ಇದು ನಿರ್ಧಾರವಲ್ಲ, ಒಂದು ಚಿಂತನೆ ಮಾತ್ರ. ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುವ ಅಗತ್ಯವಿದೆ. ಜೊತೆಗೆ ತತ್ಸಂಬಂಧವಾದ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದಲ್ಲಿದ್ದು, ತಜ್ಞರು, ಕಾನೂನು ಪಂಡಿತರೊಂದಿಗೆ ಚರ್ಚಿಸಿ ನ್ಯಾಯಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸುವ ಬಗ್ಗೆಯೂ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಬೇಕಾಗುತ್ತದೆ ಎಂದರು. ಆನೆ ದಾಳಿಯಿಂದ ಒಬ್ಬರು ಮೃತಪಟ್ಟಿದ್ದು ಅತ್ಯಂತ ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನಾವು ನೋಡ್ತಾ ಇದ್ದಾರೆ. ಅದನ್ನು ತಡಿಲಿಕ್ಕೆ ಎಲ್ಲ ರೀತಿಯ ಅರಣ್ಯ ಇಲಾಖೆ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ಆದಾಗ್ಯೂ ಇವತ್ತು ಭಾಳಷ್ಟು ಕಡೆ ಇದರ ಪ್ರಚಾರ ಮಾಡುವಂಥದ್ದು, ಆನೆ ಇದೆ ಅನ್ನುವಂಥದ್ದು ಮಾಹಿತಿ ಕೊಡುವಂಥದ್ದು ಎಲ್ಲವೂ ನಮ್ಮ ಅಧಿಕಾರಿಗಳು ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೀವ ಅತ್ಯಮೂಲ್ಯವಾದ. ರಾಜ್ಯ ಸರ್ಕಾರವು ಸರ್ಕಾರಿ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸದೆ ವಿಳಂಬ ಧೋರಣೆಯನ್ನು ತೋರುತ್ತಿರುವುದನ್ನು ಖಂಡಿಸಿ ಪ್ರತಿಭಟಿಸಲಾಯಿತು.
ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಧಿಕಾರಿಗಳಾದ ಎಂಆರ್ ರವಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆಯ ಜಿಲ್ಲಾಧ್ಯಕ್ಷ ಚಂದ್ರಪ್ಪ ಮಾತನಾಡಿ, ರಾಜ್ಯದ ವಿವಿಧ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಈ ಕೂಡಲೇ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಬೇಕು. ಕೆಲವು ವರ್ಷಗಳಿಂದ ನೇಮಕಾತಿ ಪ್ರಕ್ರಿಯೆ ನಡೆದಿಲ್ಲವಾಗಿರುವುದರಿಂದ ವಯೋಮಿತಿಯನ್ನು ಹೆಚ್ಚಿಸಬೇಕು. ಕೆಪಿಎಸ್ಸಿ ನಡೆಸಿದ ಕೆಎಎಸ್ಸಿಟಿಐ ಪಿಡಿಒ ಇತ್ಯಾದಿ ಪರೀಕ್ಷೆಗಳಲ್ಲಿ ಅಕ್ರಮಗಳು ಕಂಡುಬಂದಿದ್ದು, ಇವುಗಳ ಬಗ್ಗೆ ತನಿಖೆ ಮಾಡಲು ಸಿಬಿಐಗೆ ಒಪ್ಪಿಸಬೇಕು. ಜಿಲ್ಲಾ ಗ್ರಂಥಾಲಯದಲ್ಲಿ ಸೌಲಭ್ಯಗಳನ್ನು ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. 24ನೇ ತಾರೀಕು ಹೋರಾಟ ಮರದಲ್ಲಿ ನಮ್ಮ ಬೇಡಿಕೆ ನಮ್ಮ ಒಂದು ಸಿಎಂ ಹೇಳಿದ್ರು 56,000 ಪೋಸ್ಟ್ಗಳನ್ನು ಮಾಡ್ತೀವಿ ಒಂದು ತಿಂಗಳಲ್ಲಿ ಅಂತ ಹೇಳಿದ್ರು. ಆದರೆ ಅವರು ಒಂದೂವರೆ ತಿಂಗಳಾದರೂ ಇದುವರೆಗೂ ಯಾವುದೇ ರೀತಿ ನೇಮಕಾತಿ ಮಾಡಿಲ್ಲ. ಬರೀ ಇದೇ ಥರ ಬರೀ 3 ವರ್ಷದಿಂದ ಬರೀ ಸುಳ್ಳು ಹೇಳ್ಕೊಂಡೇ ಬಂದಿದೆ. ಕೇವಲ 3,000 ಅಷ್ಟೇ ನೋಟಿಫಿಕೇಶನ್ ಮಾಡಿದೆ. ಅವ್ರು ಹೇಳ್ತಾರೆ ವಿಧಾನಸೌಧದಲ್ಲಿ ಮಹಿಳೆಯರ ಸಾಧನೆಗೆ ಪುರುಷರ ಸಹಕಾರ ಹೇಗೆ ಅಗತ್ಯವೋ ಅದೇ ರೀತಿ ಪುರುಷರ ಸಾಧನೆಗೂ ಮಹಿಳೆಯರ ಪಾತ್ರ ಅಷ್ಟೇ ಪ್ರಮುಖವಾದುದೆಂದು ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ತಿಳಿಸಿದರು. ತಾಲೂಕಿನ ಕಸಬಾ ಹೋಬಳಿಯ ಪುರಗ್ರಾಮ ಶ್ರೀ ಕ್ಷೇತ್ರ ಮಾದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘ ಮಹಿಳಾ ಮತ್ತು ಪುರುಷ ಘಟಕ ಕೃಷಿ ಸಮಾಜ, ತಾಲೂಕಿನ ಕಸಬಾ ಹೋಬಳಿಯ ಪುರಗ್ರಾಮ ಶ್ರೀ ಕ್ಷೇತ್ರ ಮಾದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘ ಮಹಿಳಾ ಮತ್ತು ಪುರುಷ ಘಟಕ ಕೃಷಿಕ ಸಮಾಜ, ತಾಲೂಕು ನಾಗರಿಕ ರೈತ ಹಿತರಕ್ಷಣಾ ಸಮಿತಿ ಆಯೋಜಿಸಿದ್ದ 32ನೇ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿ ಮಾತನಾಡಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ತಾಲೂಕು ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘ ಹಾಗೂ ಹಿರಿಯ ಕೃಷಿಕ ಸಮಾಜದ ಅಧ್ಯಕ್ಷ ನಾಟನಹಳ್ಳಿ ಗಂಗಾಧರ್ ನೇತೃತ್ವದಲ್ಲಿ ಹಲವು ವರ್ಷಗಳಿಂದ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ಕೈಗೊಂಡು ಮಹಿಳಾ ಸಾಧಕರನ್ನು ಗುರುತಿಸಿ ಗೌರವಿಸುವ ಕಾರ್ಯ ನಿಜಕ್ಕೂ ಸಂತೋಷದ ಸಂಗತಿ. ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಮಹಿಳೆಯರ ಗೌರವವನ್ನು ಹೆಚ್ಚಿಸಲು, ಅವರ ಸಾಮರ್ಥ್ಯವನ್ನು ಬೆಂಬಲಿಸಲು ಮತ್ತು ಸಮಾನತೆಯ ಸಮಾಜವನ್ನು ನಿರ್ಮಿಸಲು ಸಂಕಲ್ಪವನ್ನು ಮಾಡಬೇಕು. ಯಾವುದೇ ಮಹಿಳೆಯರ ಸಾಧನೆಯ ಹಿಂದೆ ಪುರುಷನ ನೆರಳಿರುತ್ತದೆ. ಪುರುಷರ ಹಿಂದೆ ನೆರಳಾಗಿ ನಿಂತು ಪುರುಷರ ಸಾಧನೆಗಳಿಗೆ ಮಹಿಳೆಯರ ಪಾತ್ರವು ಪ್ರಮುಖ ವಹಿಸಲಿದೆ ಎಂದರು. ವಿಷಯವನ್ನ ಸ್ಥಿಮಿತಗೊಳಿಸಿ ಮಹಿಳೆಯ ಶಕ್ತಿ, ಮಹಿಳೆಯರ ಆದ್ಯತೆ, ಮಹಿಳೆಯರ ಆ ದಿನಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು, ಸಾಧಕರಿಗೆ ಸನ್ಮಾನ ಮಾಡ್ತೀವಿ ಅಂತ ಕರೆಸಿ ಎಲ್ಲರೂ ಗಂಗಣ್ಣ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡ ಕೆಲಸ. ಅದರಲ್ಲೂ ಕೂಡ ಮಹದೇಶ್ವರನ ಸನ್ನಿಧಿಯಲ್ಲಿ ಈ ಜಾಗದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಗಂಗಣ್ಣ ಮಾಡ್ತಾವ್ರೆ. ಗಂಗಣ್ಣ ಅವ್ರ ಬಗ್ಗೆ ಒಂದು 2 ಮಾತು ಮಾತಾಡಬೇಕು. ನಾನು ಕೂಡ 4 ವರ್ಷದಿಂದ ನಿರಂತರವಾಗಿ ನೋಡ್ತಾ ಇದ್ದೀನಿ. ಗಂಗಣ್ಣ ಭಾಳ ಯಾವುದೇ ವಿಚಾರಕ್ಕಾಗಲೂ ಹಗಲಿರುಳು ತನ್ನ ತನು ಮನ ಧನ ಎಲ್ಲವನ್ನೂ ಕೂಡ ಸಮರ್ಪಿಸ್ಕೊಂಡು ಸಮಾಜ ಸೇವೆ ಮಾಡೋದು, ಅದರಲ್ಲೂ ಮಹಿಳೆಯರ ಶ್ರೇಯಸ್ಸಿಗೋಸ್ಕರ ಹೆಚ್ಚು ಕೆಲಸನ ಕೂಡ ಮಾಡ್ತಾ ಇದ್ದಾರೆ ಗಂಗಣ್ಣವರು. ಈ ವೇದಿಕೆ ಮೇಲೆ ಬಹಳಷ್ಟು ಜನ ಪ್ರಜ್ಞಾವಂತರುಗಳು, ತಿಳುವಳಿಕಸ್ತರು, ಸಮಾಜಕ್ಕೆ ಏನಾದ್ರೂ ತಿಳುವಳಿಕೆಯನ್ನು ನೀಡಬಹುದಾದಂಥ ಜನ ನಮ್ಮ ಬಳೆನಹಳ್ಳಿ ಮಂಜಣ್ಣ ಇದ್ದಾರೆ, ಬಳೆಕೆರೆ ಮಂಜಣ್ಣ ಇದ್ದಾರೆ, ವೇಣು ಅವರು ಸಂಘಟನೆಯಲ್ಲಿ ಹೆಚ್ಚು. ಬಳಿಕ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ನಾಟನಹಳ್ಳಿ ಗಂಗಾಧರ್ ಅವರ ನೇತೃತ್ವದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್, ಸಾಹಿತಿ ಬಲೇನಹಳ್ಳಿ ಮಂಜುನಾಥ್, ಬಳ್ಳಿಕೆರೆ ಮಂಜುನಾಥ್, ವಿಜಯಕುಮಾರಿ, ಶ್ರಾವಣಹಳ್ಳಿ ನಾಗಮ್ಮ, ಶಿವರಾಮೇಗೌಡ, ಅರುಣ್ ಕುಮಾರಿ, ಶಿವರಾಮ್ ಸಾಧಕರಿಗೆ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷ ನಾಟನಹಳ್ಳಿ, ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಿಳಾ ತಾಲೂಕು ಅಧ್ಯಕ್ಷ ಪ್ರೇಮ ನಾಗರಾಜು, ಕರವೇ ಜಿಲ್ಲಾಧ್ಯಕ್ಷ ಡಿಎಸ್ ವೇಣು, ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷ ಹೊನೇನಹಳ್ಳಿ ಸೋಮಶೇಖರ್, ಅಪ್ಪು ಸೇವಾ ಟ್ರಸ್ಟ್ ಅಧ್ಯಕ್ಷ ಕಾಮನಹಳ್ಳಿ ಮಹೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇಂದು ಧರ್ಮಸ್ಥಳ ನೇತ್ರಾವತಿ ನದಿಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಆಪ್ತ ಕಾರ್ಯದರ್ಶಿ ವೀರು ಶೆಟ್ಟಿ ಅವರು ಉದ್ಘಾಟಿಸಿದರು. ಕುಡುಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆ ಸೇವಾ ಟ್ರಸ್ಟ್ ಮೈಸೂರು ಮತ್ತು ಯುವ ಸೇನಾ ಫೌಂಡೇಶನ್, ಏಕಲವ್ಯ ಜೀವಜಲ ಫೌಂಡೇಶನ್ ಹಾಗೂ ನವಜೀವನ ಪ್ರಜ್ಞಾ ಸಮಿತಿಯವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ದೇವಸ್ಥಾನದ ವತಿಯಿಂದ ಬೆಳಗಿನ ತಿಂಡಿ ವ್ಯವಸ್ಥೆ ಮಾಡಲಾಗಿತ್ತು. 12 ಗಂಟೆಗೆ ಮಜ್ಜಿಗೆ ಹಾಗೂ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿದರು ಮತ್ತು ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲರಿಗೂ ಕೂಡ ಪೂಜ್ಯ ದಂಪತಿಗಳ ಬ್ಲಾಡ್ಜ್ ಕೊಟ್ಟು ಪುಣ್ಯ ಕಾರ್ಯಕ್ರಮಕ್ಕೆ ಹಾಸನದ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಮಹಿಳಾ ಪದಾಧಿಕಾರಿಗಳಿಗೆ ಎಲ್ಲರೂ ಶುಭ ಕೋರಿದರು. ಸ್ವಚ್ಛತಾ ಕಾರ್ಯಕ್ರಮವನ್ನು ಬೆಳಗ್ಗೆ 7 ರಿಂದ ಮಧ್ಯಾಹ್ನ 1:30 ತನಕ ಮಾಡಿ ಸರಿಸುಮಾರು 4 ಟ್ರ್ಯಾಕ್ಟರ್ ತ್ಯಾಜ್ಯವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಾಸನದ ಯುವಸೇನಾ ಫೌಂಡೇಶನ್ ಪದಾಧಿಕಾರಿ ಹಾಗೂ ಹಿರಿಯ ಉಪಾಧ್ಯಕ್ಷ ಸೋಮು, ಏಕಲವ್ಯ ಫೌಂಡೇಶನ್ ಮುಖ್ಯಸ್ಥ ಗಿರೀಶ್, ಕಾಂಚನಮಾಲಾ ನಾಗರತ್ನ ಹಾಗೂ ಟ್ರಸ್ಟಿನ ಪದಾಧಿಕಾರಿಗಳು, ಸಲಹೆಗಾರರು ಇನ್ನಿತರರು ಹಾಜರಿದ್ದರು.
ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದಾಗಿ ಬೋರ್ವೆಲ್ ಮಾಲೀಕರಿಗೂ ಸಂಕಷ್ಟ ಎದುರಾಗಿದ್ದು ಅವರು ಸಹ ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಅಲ್ಪನಹಳ್ಳಿಯಲ್ಲಿ ಸಭೆ ನಡೆಸಿ ತೀರ್ಮಾನಿಸಲಾಯಿತು. ಪೂರ್ವ ಕರ್ನಾಟಕ ರಿಗ್ ಮಾಲೀಕರು ಮತ್ತು ಏಜೆಂಟರಿಗೆ ಕಚ್ಚಾ ತೈಲ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಬೋರ್ವೆಲ್ ಕೊರೆಯುವಾಗ ಬಳಸುವ ತೈಲಗಳ ಬೆಲೆ ಏರಿಕೆಯಿಂದಾಗಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಬಿಟ್ ಹ್ಯಾಮರ್ ಕಾರ್ಮಿಕ ಮತ್ತು ನಿರ್ವಹಣೆ ವೆಚ್ಚದ ಹೆಚ್ಚಳ ಸಮಸ್ಯೆ ಉಂಟಾಗಿದ್ದು 1,000 ಅಡಿ ಕೊರೆಯಲು 1,80,000 ಬೆಲೆ ನಿಗದಿಪಡಿಸಲಾಗಿದೆ. ಈ ಹಿಂದೆ 1,000 ಅಡಿ ಕೊರೆಯಲು 1,60,000 ನಿಗದಿಯಾಗಿತ್ತು. ಮುಂದಿನ ದಿನಗಳಲ್ಲಿ ಡೀಸೆಲ್ ಬೆಲೆ ಹೆಚ್ಚಾದಲ್ಲಿ ಮತ್ತಷ್ಟು ದರ ಏರಿಕೆಯಾಗಲಿದ್ದು ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಬೋರ್ವೆಲ್ ಮಾಲೀಕರು ಮತ್ತು ಏಜೆಂಟರು ಮನವಿ ಸಲ್ಲಿಸಿದ್ದಾರೆ. ಸರ್ ಮೇನ್ ಇಂಪಾರ್ಟೆಂಟ್ ಒಂದು 2 ಸಮಾಚಾರ ಸರ್. ಆಲ್ರೆಡಿ ಮೀಟಿಂಗ್ ಕೂಡ ನಾವು ಸಾಕಷ್ಟು ಟೈಮ್ ಇಂಟರ್ವ್ಯೂ ಕೊಟ್ಟಿದ್ದೀವಿ. ಫಸ್ಟ್ ಮೇನ್ ಏನಂದ್ರೆ ಬಿಟ್ ಕಾರ್ಬನ್ ರೇಟ್ ಇನ್ಕ್ರೀಸ್, ಅದು ಆಲ್ಮೋಸ್ಟ್ 200% ಇನ್ಕ್ರೀಸ್ ಆಗಿದೆ ಹಳೆ ರೇಟ್ಗಿಂತ. ಸೆಕೆಂಡ್, ಇರಾನ್ ವಾರ್ ಸ್ಟಾರ್ಟ್ ಆಗಿದ್ಮೇಲೆ ನಮ್ಮ ನಾರ್ಮಲ್ ಯೂಸೇಜಬಲ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇನ್ನು ಹೇಳ್ಬೇಕಂದ್ರೆ ಲೂಬ್ರಿಕೆಂಟ್ಸ್, ಫಿಲ್ಟರ್ಸ್, ಓಸ್, ಇದೆಲ್ಲ ಪ್ರತಿಯೊಂದು ಐಟಮ್ ಜಾಸ್ತಿ ಆಗಿದೆ. ಅದ್ರ ಮೇಲೆ ನಾನು ಡಿವೈಡ್ ಮಾಡಿ ಈಗ ನಾವು ರನ್ನಿಂಗ್ ಕೌಟುಂಬಿಕ ಕಲಹಕ್ಕೆ ತೌಹಿದ್ ಪಾಷಾ ಬಲಿಯಾಗಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಪತ್ನಿ ಸುಹಾನಾ, ಅತ್ತೆ ಮತ್ತು ಮಾವನ ಮೇಲೆ ಕೊಲೆ ಆರೋಪವಿದೆ. ಕಳೆದ 4 ವರ್ಷಗಳ ಹಿಂದೆ ಪ್ರೀತಿಸಿ ವಿವಾಹವಾಗಿದ್ದ ಜೋಡಿ ಮದುವೆಯಾಗಿ 2 ತಿಂಗಳಿನಿಂದಲೇ ಕೌಟುಂಬಿಕ ಕಲಹ ಉಂಟಾಗಿದ್ದು ಇಬ್ಬರ ನಡುವೆ ಸಣ್ಣಪುಟ್ಟ ವಿಚಾರಕ್ಕೆ ಆಗಾಗ ಗಲಾಟೆಯಾಗುತ್ತಿತ್ತು. ತೌಫಿಕ್ ಕಾರ್ ಆಕ್ಸೆಸರೀಸ್ ಬಿಸಿನೆಸ್ ಮಾಡಿಕೊಂಡಿದ್ದು ನಿನ್ನೆ ಸಂಜೆ ಪತಿ ಪತ್ನಿ ಮಧ್ಯೆ ಗಲಾಟೆಯಾಗಿದೆ. ಈ ವೇಳೆ ಚಾಕುವಿನಿಂದ ಇರಿತಕ್ಕೊಳಕಾದ ಸ್ಥಿತಿಯಲ್ಲಿದ್ದ. ಮನೆಯವರಿಗೆ ಹೆದರಿಸಲು ಹೋಗಿ ತಾನೇ ಇರಿದುಕೊಂಡಿರುವುದಾಗಿ ಪತ್ನಿ ಹೇಳಿಕೆ ಕೊಟ್ಟಿದ್ದಾಳೆ. ಇನ್ನು ತೌಫಿಕ್ ಕುಟುಂಬಸ್ಥರಿಂದ ಕೊಲೆ ಆರೋಪ ಮಾಡಲಾಗಿದ್ದು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮ ತಂಗಿ ಒಂದು 9 ಗಂಟೆಗೆ ನನಗೆ ಕಾಲ್ ಮಾಡಿದ್ರು. ಹಂಗೆ ನನ್ನ ಮಗ ಏನೋ ಪ್ರಾಬ್ಲಮ್ ಆಗಿ ತೀರೋಗ್ಬಿಟ್ಟದೆ ಅಂತ ಹೇಳ್ತಾ ಇದ್ರು. ನಾನು ಏನಕ್ಕೆ ಹೆಂಗೆ ಅಂತ ಕೇಳಿದ್ಕೆ ಹಿಂಗೆ ಅಂತ ನಮ್ಗೆ ಗೊತ್ತಿಲ್ಲ, ಬನ್ನಿ ನೋಡೋಣ ಅಂತ ಹೇಳಿದ್ರು. ನಾನು ಬರುವಾಗ ಆಸ್ಪತ್ರೆಗೆ ಹೋಗುವಾಗ ಎಲ್ಲ ತೀರೋಗ್ಬಿಟ್ಟಿದ್ದ ಅವನು. ಅಲ್ಲಿ ಹೋಗಿ ವಿಚಾರಣೆ ಮಾಡಿದ್ಕೆ ಹಿಂಗೆ ಜಗಳ ಮಾಡ್ತಾ ಇದ್ರು. 3-4 ದಿನ ಜಗಳ ನಡೀತಾ ಇತ್ತು. ಹಿಂಗೆ ಏನೋ ಜಗಳ ಆಗಿ ನಮಗ್ ಗೊತ್ತಿಲ್ಲ ಯಾರು ಹೊಡೆದ, ಗಂಡ ಹೆಂಡತಿ ಜಗಳ ಮಾಡ್ತಾ ಇದ್ರು. ಯಾರು ಹೊಡೆದವ್ರೆ, ಅವ್ರು ಹೊಡೆದವ್ರ ಇಲ್ಲ ಏನ್ ಮಾಡವ್ರೆ ಅವ್ರು ನಮಗ್ ಗೊತ್ತಿಲ್ಲ ಅಂತ ಹೇಳಿದ್ರು ಅಕ್ಕಪಕ್ಕ ಅವರು. ಆದ್ಮೇಲೆ ಏನಾಯ್ತು, ಇದು ಪೋಸ್ಟ್ ಮಾರ್ಟಮ್ಗೆ ತಗೊಂಡೋಗವ್ರೆ. ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಏನಾಗ್ತದೆ, 7 ಗಂಟೆಗೆ ಕಾಲ್ ಬಂದಿದ್ದು. ಈ ತರ ನೀವು ಬೇಗ ಬಾಮ್ಮ, ನಿಮ್ಮ ಹುಡುಗ ಈ ತರ ಹೊಟ್ಟೆಗೆ. ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ಬೈಕ್ಗಳಿಗೆ ಇದ್ದಕ್ಕಿದ್ದಂತೆ ಬೆಂಕಿ ಹತ್ತಿಕೊಂಡು ಹೊತ್ತಿ ಹುರಿದಿವೆ. ಕಾಮಾಕ್ಷಿಪಾಳ್ಯ ಠಾಣೆ ವ್ಯಾಪ್ತಿಯ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಘಟನೆ ನಡೆದಿದ್ದು, ಬ್ರಿಡ್ಜ್ ಕೆಳಗಡೆ ಪೇಡ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ವಾಹನ ಸವಾರರು ಅಲ್ಲಿ ವಾಹನ ನಿಲ್ಲಿಸಿ ಹೋಗಿದ್ದಾರೆ. ಏಕಾಏಕಿ ಬೈಕ್ ಒಂದರಲ್ಲಿ ಕಾಣಿಸಿಕೊಂಡಿದ್ದ ಬೆಂಕಿ ನಂತರ 4-5 ಬೈಕ್ಗಳಿಗೆ ಆವರಿಸಿದೆ. ಬೆಂಕಿ ನಂದಿಸಲು ಸ್ಥಳೀಯರು ಹಾಗೂ ಕಾಮಾಕ್ಷಿಪಾಳ್ಯ ಪೊಲೀಸರು ಮುಂದಾಗಿ ಬೇರೆ ಬೇರೆ ಬೈಕ್ಗಳನ್ನು ಸ್ಥಳಾಂತರಗೊಳಿಸಿದರು. ನಂತರ ಅಗ್ನಿಶಾಮಕ ಸಿಬ್ಬಂದಿಗೂ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಸದ್ಯ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಗೆ ಮಾಜಿ ಕ್ರಿಕೆಟಿಗ ಅಜರುದ್ದೀನ್ ಭೇಟಿ ನೀಡಿದ್ದಾರೆ. ಕುಮಾರಕೃಪಾ ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲಿರುವ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಕಚೇರಿಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಸ್ಇ ಸುಧೀಂದ್ರ ಜೊತೆಗೆ ಸಮಾಲೋಚನೆ ನಡೆಸಿ ತೆಲಂಗಾಣದಲ್ಲಿ ಜೈವಿಕ ಇಂಧನ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮಾತುಕತೆ ನಡೆಸಿದ್ದಾರೆ. ಕರ್ನಾಟಕಕ್ಕೆ ನಾನು ಹಲವು ಬಾರಿ ಬಂದಿದ್ದೇನೆ, ಆದರೆ ನನಗೆ ಜೈವಿಕ ಇಂಧನ ಮಂಡಳಿಗೆ ಭೇಟಿ ನೀಡಲು ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಇಂದು ಅಧ್ಯಕ್ಷ ಸುಧೀಂದ್ರ ನನ್ನನ್ನು ಹಿಡಿದು ಹಾಕಿದ್ದಾರೆ. ಜೈವಿಕ ಇಂಧನ ಮಂಡಳಿಗೆ ಭೇಟಿ ನೀಡಿ ನನಗೆ ತುಂಬಾ ಸಂತೋಷವಾಗಿದೆ ಎಂದರು. Opportunity, but today I think he caught me and I'm here. I'm very happy to see him. I wish him all the very best. I think he's doing very good work in the energy sector, and hopefully inshallah we'll do something in our state also and maybe other states as well. So I mean, energy is one thing, everybody requires energy. Now you have these electric cars are coming, for that also you need energy. So energy is a very important subject, and hopefully with his experience, with all what he has done, he's been doing for so many years now. So inshallah, the energy thing looks good. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಗಾಂಧಿನಗರದ ಸೀಕ್ರೆಟ್ ರೂಮ್ನಲ್ಲಿ ನಕಲಿ ಸಿಗರೆಟ್ ದಂಧೆ, ಸಿನಿಮಾ ಮಂದಿಯೇ ಟಾರ್ಗೆಟ್, ಉಪ್ಪಾರಪೇಟೆ ಪೊಲೀಸರ ಭರ್ಜರಿ ಬೇಟೆ.
ರಾಜ್ಯದಲ್ಲಿ ಅಂತರ್ಜಲ ಮಟ್ಟ ಸುಧಾರಣೆ, ಮರುಪೂರ್ಣ ಪ್ರಮಾಣದಲ್ಲಿ ಭಾರೀ ಏರಿಕೆ, ಬಳಕೆ ಇಳಿಕೆ. ಸಚಿವ ಎನ್ಎಸ್ ಬೋಸರಾಜು ಹೇಳಿಕೆ. ಬಾಣಾವರ ಜಾತ್ರೆಯಲ್ಲಿ ಶಾಸಕ ಶಿವಲಿಂಗೇಗೌಡರ ಸಂಭ್ರಮ, ಶಾಸಕರ ಮಣೆವು ಕುಣಿತಕ್ಕೆ ಫ್ಯಾನ್ಸ್ ಫಿದಾ, ಹೆಜ್ಜೆ ಹಾಕುತ್ತಾ ಗಮನ ಸೆಳೆದ ಶಾಸಕರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸ್ ಟಿವಿ, ಸತ್ಯದ ಕಡೆ ನಮ್ಮ ನಡೆ.